ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತೀಯ ಇತಿಹಾಸದ ಅಪ್ರತಿಮ ವೀರ, ಮೊಘಲ್ ಸಾಮ್ರಾಜ್ಯವನ್ನೇ ನಡುಗಿಸಿದಂತಹ ಮಹಾನ್ ಸೇನಾನಿ, ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ್ 1680ರಲ್ಲಿ ಶಿವಾಜಿ ಮಹಾರಾಜ್ ಅನುಮಾನಾಸ್ಪದ ರೀತಿಯಲ್ಲಿ ಅಸುನೀಗ್ತಾರೆ. ಆನಂತರ 1689ರಲ್ಲಿ ಅವರ ಪ್ರತಾಪಿ ಪುತ್ರ ಧೀರ ಯೋಧ ಛತ್ರಪತಿ ಸಂಭಾಜಿ ಮಹಾರಾಜ್ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಕೈಯಲ್ಲಿ ಇತಿಹಾಸ ಕಂಡರಿಯದ ಚಿತ್ರಹಿಂಸೆಗೆ ಗುರಿಯಾಗಿ ವೀರ ಮರಣವನ್ನಪ್ಪುತ್ತಾರೆ. ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರ ಶೌರ್ಯ, ಸಾಹಸ ಮತ್ತು ಅಪ್ರತಿಮ ತ್ಯಾಗದ ಕಥೆಗಳನ್ನ ನೀವು ಈಗಾಗಲೇ ಕೇಳಿರಬಹುದು. ಆದರೆ ಛತ್ರಪತಿ ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರ ನಂತರ ಮರಾಠ ಸಾಮ್ರಾಜ್ಯಕ್ಕೆ ಏನಾಯಿತು? ಸಂಭಾಜಿ ಮಹಾರಾಜರ ಪತ್ನಿ ಮತ್ತು ಪುತ್ರನ ಭವಿಷ್ಯವೇನಾಯಿತು? ಇಂದಿಗೂ ಛತ್ರಪತಿ ಶಿವಾಜಿ ಅವರ ವಂಶ ವೃಕ್ಷ ಜೀವಂತವಾಗಿದೆಯೇ? ಅಷ್ಟೇ ಅಲ್ಲದೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ ಛತ್ರಪತಿ ಶಿವಾಜಿ ಕುಟುಂಬಕ್ಕೂ ಇರುವ ಮಹತ್ವದ ಸಂಬಂಧವೇನು? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕಂಡುಕೊಳ್ಳೋಣ. ಛತ್ರಪತಿ ಸಂಭಾಜಿ ಮಹಾರಾಜರ ಧರ್ಮಪತ್ನಿ ವೀರವನಿತೆ ಯೇಸುಬಾಯಿ ಅವರಿಂದ ಹಿಡಿದು ಪ್ರಸ್ತುತ ಮಹಾರಾಷ್ಟ್ರ ರಾಜಕೀಯದಲ್ಲಿ ಸಕ್ರಿಯರಾಗಿರುವ ಮಾಜಿ ಸಂಸದರಾದ ಸಂಭಾಜಿ ರಾಜೇ ಛತ್ರಪತಿ ಅವರವರೆಗಿನ ಮರಾಠ ಸಾಮ್ರಾಜ್ಯದ ರೋಚಕ ಇತಿಹಾಸವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಛತ್ರಪತಿ ಶಿವಾಜಿ ಮಹಾರಾಜರ ಪತ್ನಿಯರಲ್ಲಿ ಮೊದಲ ಪತ್ನಿ ಸಾಯಿಬಾಯಿ ಅವರ ಪುತ್ರರಾಗಿ ಛತ್ರಪತಿ ಸಂಭಾಜಿ ಮಹಾರಾಜ್ ಜನಿಸಿದ್ರು. ಎರಡನೇ ಪತ್ನಿ ಸೋಯಾರಾಬಾಯಿ ಅವರಿಗೆ ರಾಜರಾಮ್ ಮಹಾರಾಜ್ ಜನಿಸಿದ್ರು. ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿ ಮಹಾರಾಜರ ನಿಧನದ ನಂತರ ಸೋಯಾರಾಬಾಯಿ ತನ್ನ ಪುತ್ರ ರಾಜರಾಮ್ರನ್ನ ಮರಾಠ ಸಾಮ್ರಾಜ್ಯದ ಛತ್ರಪತಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಸಂಭಾಜಿ ಮಹಾರಾಜರ ಧರ್ಮಪತ್ನಿ ವೀರವನಿತೆ ಯೇಸುಬಾಯಿ ಅವರು ರಾಜರಾಮ್ರನ್ನ ಛತ್ರಪತಿಯಾಗಿ ಒಪ್ಪಿಕೊಳ್ಳೋದಿಲ್ಲ. ರಾಯಗಢ ಕೋಟೆಗಾಗಿ ಸುಮಾರು 7 ರಿಂದ 8 ತಿಂಗಳ ಕಾಲ ಭೀಕರ ಯುದ್ಧ ನಡೆಯುತ್ತದೆ. ದುರದೃಷ್ಟವಶಾತ್ ಈ ಯುದ್ಧದಲ್ಲಿ ಯೇಸುಬಾಯಿ ಸೋಲನ್ನಪ್ಪುತ್ತಾರೆ. ಯೇಸುಬಾಯಿ ಅವರ ನೇತೃತ್ವದ ಮರಾಠರು ಮತ್ತೊಮ್ಮೆ ಬಲಗೊಂಡು ತಮ್ಮ ವಿರುದ್ಧ ತಿರುಗಿ ಬೀಳಬಹುದು ಎಂಬ ಭಯ ಮೊಘಲರನ್ನ ಕಾಡುತ್ತದೆ. ಈ ಭೀತಿಯಿಂದಾಗಿ ಮೊಘಲರು ಒಂದು ಕುತಂತ್ರದಿಂದ ಯೋಜನೆಯನ್ನ ರೂಪಿಸ್ತಾರೆ. ಇದರ ಭಾಗವಾಗಿಯೇ ಔರಂಗಜೇಬನ ಮಗಳು ಜೀನತ್ ಉನ್ ನಿಸ್ಸಾ ಯೇಸುಬಾಯಿ ಅವರ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಡ್ತಾರೆ. ಅದರ ಪ್ರಕಾರ ರಾಯಗಢ ಕೋಟೆಯನ್ನ ಮೊಘಲರಿಗೆ ಬಿಟ್ಕೊಟ್ಟು ನೀವು ನಮ್ಮ ಸೆರೆಯಾಳಾಗಿ ಬಂದ್ರೆ ನಿಮ್ಮನ್ನು ಮತ್ತು ನಿಮ್ಮ ಮಗನನ್ನ ನಾವು ಉತ್ತಮವಾಗಿ ನೋಡಿಕೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡ್ತಾರೆ. ರಾಜಮನೆತನದ ಭದ್ರತೆಗಾಗಿ ಯೇಸುಬಾಯಿ ಈ ಪ್ರಸ್ತಾವನೆಯನ್ನ ಒಪ್ಪಿಕೊಳ್ತಾರೆ. ಹೀಗೆ ಮೊಘಲರ ಬಂಧನದಲ್ಲಿ ಯೇಸುಬಾಯಿ ಮತ್ತು ಅವರ ಪುತ್ರ ಶಾಹು ಮಹಾರಾಜ್ 12 ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ಕಳೆಯಬೇಕಾಯಿತು. ಯೇಸುಬಾಯಿ ಮತ್ತು ಶಾಹು ಮಹಾರಾಜ್ ಮೊಘಲರ ನಿಗದಲ್ಲಿ ಇದ್ದಾಗ ಛತ್ರಪತಿ ಶಿವಾಜಿಯ ಎರಡನೇ ಪುತ್ರ ರಾಜರಾಮ್ಗೆ ಮರಾಠ ಸಾಮ್ರಾಜ್ಯದ ಆಳ್ವಿಕೆಗೆ ಯಾವುದೇ ಅಡ್ಡಿ ಇಲ್ಲದಂತಾಯಿತು. ಸ್ನೇಹಿತರೆ, ರಾಜಾರಾಮ್ ಮಹಾರಾಜರಿಗೆ 4 ಪತ್ನಿಯರಿದ್ದರು. ಅವರಲ್ಲಿ ಮೊದಲನೆಯವರು ಚಾಂಕಿಬಾಯಿ, ಎರಡನೆಯವರು ತಾರಾಬಾಯಿ, ಮೂರನೆಯವರು ರಾಜಸಭಾಯಿ ಮತ್ತು 4ನೆಯವರು ಅಂಬಿಕಾಬಾಯಿ. ತಾರಾಬಾಯಿ ಅವರಿಗೆ 2ನೇ ಶಿವಾಜಿ ಜನಿಸಿದರೆ ರಾಜಸಭಾಯಿ ಅವರಿಗೆ 2ನೇ ಸಂಭಾಜಿ ಪುತ್ರರಾದರು. ಮಹಾರಾಷ್ಟ್ರದಲ್ಲಿದ್ದರೆ ಯಾವುದೇ ಕಡೆಯಿಂದಲೂ ಅಪಾಯ ಎದುರಾಗಬಹುದು ಎಂದು ಅರಿತ ರಾಜರಾಮ್ ಮಹಾರಾಜ್ ತಮ್ಮ ರಾಜ್ಯವನ್ನ ರಕ್ಷಿಸುವ ಉದ್ದೇಶದಿಂದ ತಮಿಳುನಾಡಿನ ಜಿಂಜಿ ಕೋಟೆಗೆ ತೆರಳಿದ್ರು. ಅಲ್ಲಿಂದಲೇ ಅವರು ರಾಮಚಂದ್ರ ಪಂತ್, ಅಮಾತ್ಯ ಭಾವಾಟೇಕರ್, ಶಾಂತಾಜಿ ಗೋರ್ಪಡೆ ಮತ್ತು ತಾನಾಜಿ ಯಾದವ್ ಅವರ ನೆರವಿನಿಂದ ಮಹಾರಾಷ್ಟ್ರದ ಆಡಳಿತವನ್ನ ಮುನ್ನಡೆಸಿದ್ರು. 8 ವರ್ಷಗಳ ಕಾಲ ಜಿಂಜಿಯಲ್ಲಿ ಆಳ್ವಿಕೆ ನಡೆಸಿದ ನಂತರ 1698ರಲ್ಲಿ ರಾಜರಾಮ್ ಮಹಾರಾಜ್ ಮತ್ತೆ ಮಹಾರಾಷ್ಟ್ರಕ್ಕೆ ಮರಳಿದರು. ತಮ್ಮ ವಾಪಸಾತಿಯ ನಂತರ ರಾಜರಾಮ್ ಮಹಾರಾಜ್ ಬೃಹತ್ ಮರಾಠ ಸೇನೆಯೊಂದಿಗೆ ಮೊಘಲರ ಪ್ರಮುಖ ನಗರವಾದ ಜಾಲ್ನಾದ ಮೇಲೆ ಆಕ್ರಮಣ ಮಾಡ್ತಾರೆ. ಆ ನಗರಕ್ಕೆ ಬೆಂಕಿ ಹಚ್ಚಿ ಮೊಘಲ್ ಪಟ್ಟಣಗಳನ್ನ ಲೂಟಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮೊಘಲ್ ಸೇನಾಧಿಪತಿ ಜುಲ್ಫಿಕರ್ ಖಾನ್ ಮರಾಠ ಸೇನೆಯ ಮೇಲೆ ಪ್ರತಿದಾಳಿ ನಡೆಸಿದನು. ಈ ಭೀಕರ ದಾಳಿಯಲ್ಲಿ ರಾಜರಾಮ್ ಮಹಾರಾಜ್ 50 ಕಿಲೋಮೀಟರ್ಗಳಷ್ಟು ದೂರ ಕುದುರೆ ಸವಾರಿ ಮಾಡುತ್ತಲೇ ಶತ್ರುಗಳೊಂದಿಗೆ ಹೋರಾಡಿದ್ರು. ಅದೆಷ್ಟೋ ಕಷ್ಟಪಟ್ಟು ಶತ್ರುಗಳ ದಾಳಿಯಿಂದ ಹೊರಬಂದ ರಾಜರಾಮ್ ಮಹಾರಾಜ್ ತೀವ್ರವಾಗಿ ಅಸ್ವಸ್ಥರಾದರು. ಕೆಲವೇ ದಿನಗಳಲ್ಲಿ ಅವರಿಗೆ ತೀವ್ರ ಜ್ವರ ಮತ್ತು ರಕ್ತವಾಂತಿ ಶುರುವಾಯಿತು.
ಅಂತಿಮವಾಗಿ ಮಹಾರಾಷ್ಟ್ರದ ಪುಣೆ ಸಮೀಪವಿರುವ ಸಿಂಹಗಡ ಕೋಟೆಯಲ್ಲಿ ಉಸಿರಾಟದ ತೊಂದರೆಯಿಂದ ರಾಜಾರಾಮ್ ಮಹಾರಾಜ್ 1700ರಲ್ಲಿ ನಿಧನರಾದರು. ಆ ಸಮಯದಲ್ಲಿ ಅವರ ವಯಸ್ಸು ಕೇವಲ 30 ವರ್ಷಗಳಾಗಿತ್ತು. ತಾರಾಬಾಯಿ ಮತ್ತು ಶಾಹು ಮಹಾರಾಜರ ನಡುವಿನ ಸಂಘರ್ಷ. ರಾಜಾರಾಮ್ ಮಹಾರಾಜರ ಅಕಾಲಿಕ ಮರಣದ ನಂತರ ಅವರ ಧೈರ್ಯಶಾಲಿ ಪತ್ನಿ ತಾರಾಬಾಯಿ ಅವರು ತಮ್ಮ ಪುತ್ರ 2ನೇ ಶಿವಾಜಿಯನ್ನ ಮರಾಠ ಸಾಮ್ರಾಜ್ಯದ ನೂತನ ರಾಜನನ್ನಾಗಿ ಘೋಷಣೆ ಮಾಡ್ತಾರೆ. ಮಹಾರಾಣಿ ತಾರಾಬಾಯಿ ಎಂದೇ ಪ್ರಖ್ಯಾತರಾದ ಇವರು ಅಂಬೀರಾರಾವ್ ಮೋಹಿತೆಯವರ ಮಗಳಾಗಿದ್ದರು. ತಾರಾಬಾಯಿ ಅವರು ಕೇವಲ ರಾಜಮನೆತನದ ಮಹಿಳೆಯಾಗಿರದೆ ರಾಜ್ಯ ಆಡಳಿತ ಮತ್ತು ರಾಜಕೀಯದ ಆಳವಾದ ತಿಳುವಳಿಕೆ ಹೊಂದಿದ್ದರು. ಯುದ್ಧದ ಸಂಕಷ್ಟದ ಸಂದರ್ಭದಲ್ಲಿಯೂ ತಮ್ಮ ರಾಜ್ಯವನ್ನ ಮುನ್ನಡೆಸುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದ್ದರು. ಇದೇ ಸಮಯದಲ್ಲಿ 1707ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ನಿಧನವಾದ ನಂತರ ದೀರ್ಘಕಾಲದ ಮೊಘಲರ ಬಂಧನದಿಂದ ಶಾಹು ಮಹಾರಾಜ್ ಬಿಡುಗಡೆಗೊಂಡು ಮರಳಿ ಮರಾಠ ಸಾಮ್ರಾಜ್ಯಕ್ಕೆ ಮರಳಿದರು. ಸಿಂಹಾಸನಕ್ಕಾಗಿ ಶಾಹು ಮಹಾರಾಜ್ ಮತ್ತು ತಾರಾಬಾಯಿ ನಡುವೆ ತೀವ್ರ ವಿವಾದ ಭುಗಿಲೆದ್ದಿತು. ಕ್ರಮೇಣ ತಾರಾಬಾಯಿ ಅವರೊಂದಿಗೆ ಇದ್ದ ಅನೇಕ ಮಂತ್ರಿಗಳು ಶಾಹು ಮಹಾರಾಜರ ಕಡೆಗೆ ವಾಲಲು ಪ್ರಾರಂಭಿಸಿದ್ರು. ಇದು ಶಾಹು ಮಹಾರಾಜರ ಬಲವನ್ನ ಹೆಚ್ಚಿಸಿತು. ಅಂತಿಮವಾಗಿ ಪ್ರಮುಖ ಸೇನಾ ನಾಯಕ ಧಾನಾಜಿ ಜಾಧವ್ ಅವರು ಕೂಡ ಶಾಹು ಮಹಾರಾಜರನ್ನ ಬೆಂಬಲಿಸಿದಾಗ ಇಡೀ ಪರಿಸ್ಥಿತಿಯೇ ಬದಲಾಯಿತು. ಶಕ್ತಿಯುತಗೊಂಡ ಶಾಹು ಮಹಾರಾಜ್ ಅವರು ತಾರಾಬಾಯಿ ಅವರ ನಿಯಂತ್ರಣದಲ್ಲಿದ್ದ ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ರು. ಇದರಿಂದಾಗಿ ತಾರಾಬಾಯಿ ಅವರು ರಂಗನ ಕೋಟೆಗೆ ಹಿಮ್ಮೆಟ್ಟಬೇಕಾಯಿತು. ನಂತರ 1708ರಲ್ಲಿ ಶಾಹು ಮಹಾರಾಜ್ ಸತಾರಾದಲ್ಲಿ ಅಧಿಕಾರವನ್ನ ವಹಿಸಿಕೊಂಡರು. ಆದರೆ ತಾರಾಬಾಯಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. 1710ರಲ್ಲಿ ಅವರು ಪಾಲ್ದಾಲ ವಿಶಾಲಗಢವನ್ನ ಗೆದ್ದು ಅದನ್ನ ಕೇಂದ್ರವಾಗಿಟ್ಕೊಂಡು ಕೊಲ್ಲಾಪುರ ರಾಜ್ಯವನ್ನ ಸ್ಥಾಪಿಸಿದ್ರು. ಹೀಗೆ ಮರಾಠ ಸಾಮ್ರಾಜ್ಯದೊಳಗೆ ಒಂದು ಹೊಸ ಪ್ರತ್ಯೇಕ ರಾಜ್ಯ ಉದ್ಭವಿಸಿತು. ತಾರಾಬಾಯಿ ತಮ್ಮ ಪುತ್ರ 2ನೇ ಶಿವಾಜಿಯನ್ನ ಪಾಲ್ನಾಳಾದ ಸಿಂಹಾಸನದ ಮೇಲೆ ಕೂರಿಸಿ ಅಲ್ಲಿಂದಲೇ ಆಡಳಿತ ನಡೆಸಿದ್ರು. ಅವರ ರಾಜ್ಯಪಾಲನೆಯ ಕುರುಹುಗಳು ಇಂದಿಗೂ ಪಾಲ್ನಾಹಾಲದಲ್ಲಿ ಕಾಣಸಿಗುತ್ತವೆ. 1714ರವರೆಗೂ ಶಾಹು ಮಹಾರಾಜ್ ಮತ್ತು ತಾರಾಬಾಯಿ ನಡುವೆ ಸಂಘರ್ಷ ಮುಂದುವರಿಯಿತು. ಇದೇ ಸಮಯದಲ್ಲೇ ರಾಜಾರಾಮ್ರ 3ನೇ ಪತ್ನಿ ರಾಜಾಸಾಬಾಯಿ ಮತ್ತು ಅವರ ಪುತ್ರ 2ನೇ ಸಂಭಾಜಿ ತಾರಾಬಾಯಿ ವಿರುದ್ಧ ತಿರುಗಿಬಿದ್ದರು. ರಾಜಾಸಾಬಾಯಿ ಇದ್ದಕ್ಕಿದ್ದಂತೆ ತಾರಾಬಾಯಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಆಡಳಿತವನ್ನ ತಮ್ಮ ಕೈಗೆ ತೆಗೆದುಕೊಂಡರು. ಅಷ್ಟೇ ಅಲ್ಲದೆ ತಾರಾಬಾಯಿ ಅವರ ಪುತ್ರ 2ನೇ ಶಿವಾಜಿಯನ್ನ ಪಾಲ್ನಾಹಾಲದಲ್ಲೇ ಗೃಹಬಂಧನದಲ್ಲಿ ಇರಿಸಿದ್ರು. ದುರದೃಷ್ಟವಶಾತ್ 1722ರಲ್ಲೇ 2ನೇ ಶಿವಾಜಿ ಗೃಹಬಂಧನದಲ್ಲಿಯೇ ನಿಧನರಾದರು. ನಂತರ ತಾರಾಬಾಯಿ ಸತಾರಕ್ಕೆ ತೆರಳಿ ಶಾಹು ಮಹಾರಾಜರ ಬಳಿ ಆಶ್ರಯ ಯಾಚಿಸಿದ್ರು. ಈ ರಾಜಕೀಯ ಏರುಪೇರುಗಳ ನಡುವೆ 1731ರಲ್ಲಿ ಶಾಹು ಮಹಾರಾಜ್ ಮತ್ತು 2ನೇ ಸಂಭಾಜಿ ನಡುವೆ ಕೊಲ್ಲಾಪುರದಲ್ಲಿ ಒಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದದ ಪರಿಣಾಮವಾಗಿ ಮರಾಠ ಸಾಮ್ರಾಜ್ಯ ಅಧಿಕೃತವಾಗಿ 2 ಕೇಂದ್ರಗಳಾಗಿ ವಿಭಜನೆಯಾಯಿತು. ಸತಾರ ಶಾಹು ಮಹಾರಾಜರ ಆಳ್ವಿಕೆಗೆ ಒಳಪಟ್ಟರೆ ಕೊಲ್ಲಾಪುರ 2ನೇ ಸಂಭಾಜಿಯವರ ಆಡಳಿತಕ್ಕೆ ಒಳಪಟ್ಟಿತು. ಸ್ನೇಹಿತರೆ, ಈಗ ಸತಾರ ಪ್ರದೇಶದ ರೋಚಕ ಇತಿಹಾಸವನ್ನ ತೆರೆದಿಡೋಣ. ಶಾಹು ಮಹಾರಾಜರ ನಿಧನದ ನಂತರ ತಾರಾಬಾಯಿ ಅವರು ತಮ್ಮ ಮೊಮ್ಮಗ ರಾಮರಾಜ್ ಅಲಿಯಾಸ್ 2ನೇ ರಾಮರಾಜ್ಗೆ ಸಿಂಹಾಸನ ಹಸ್ತಾಂತರಿಸುವಂತೆ ಸೂಚಿಸುತ್ತಾರೆ. ಇದರಂತೆ ರಾಮರಾಜ್ ಸತಾರಾದ ಆಡಳಿತವನ್ನ ಮುನ್ನಡೆಸಲು ಪ್ರಾರಂಭಿಸುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ರಾಮರಾಜ್ ಪೇಶ್ವೆಗಳ ಪ್ರಭಾವಕ್ಕೊಳಗಾಗಿ ಅವರ ಸಲಹೆಗಳ ಮೇರೆಗೆ ನಡೆದುಕೊಳ್ಳುತ್ತಿದ್ದಾರೆಂದು ತಾರಾಬಾಯಿಗೆ ಅರಿವಾಗುತ್ತದೆ. ಇದರಿಂದ ಕುಪಿತಗೊಂಡ ತಾರಾಬಾಯಿ 1750ರಲ್ಲಿ ರಾಜಾರಾಮ್ರನ್ನ ಬಂಧಿಸಿ ಅವರು ನಿಜವಾದ ವಾರಸುದಾರರಲ್ಲ ಎಂದು ಘೋಷಿಸಿ ತಾವೇ ಅಧಿಕಾರವನ್ನ ವಹಿಸಿಕೊಳ್ಳುತ್ತಾರೆ. ಆದರೆ ಪೇಶ್ವೆಗಳ ಪ್ರಬಲ ಸೇನಾಬಲದ ಮುಂದೆ ತಾರಾಬಾಯಿಯ ಪ್ರಯತ್ನಗಳು ವಿಫಲವಾಗುತ್ತದೆ ಮತ್ತು ಅವರು ತಮ್ಮ ಅಧಿಕಾರವನ್ನ ಕಳೆದುಕೊಳ್ಳುತ್ತಾರೆ. ಕೊಲ್ಲಾಪುರದ ಸಂಸ್ಥಾನವನ್ನ ಉಳಿಸಲು ಹಲವಾರು ಹೋರಾಟಗಳನ್ನ ಮಾಡಿದ ತಾರಾಬಾಯಿ ಅಂತಿಮವಾಗಿ 1761ರಲ್ಲಿ ಇಹಲೋಕ ತ್ಯಜಿಸುತ್ತಾರೆ. ತಾರಾಬಾಯಿ ನಂತರ ರಾಮರಾಜ್ 2ನೇ ಶಾಹು ರಾಜೇಯರನ್ನ ದತ್ತು ತೆಗೆದುಕೊಳ್ಳುತ್ತಾರೆ. ನಂತರ ರಾಮರಾಜ್ 1777ರಲ್ಲಿ ನಿಧನರಾಗ್ತಾರೆ. 2ನೇ ಶಾಹು ರಾಜೆ ಅವರಿಗೆ ಪ್ರತಾಪ್ ಸಿಂಗ್ ಎನ್ನುವ ಪುತ್ರನಿರುತ್ತಾನೆ. ಆದರೆ ಪ್ರಬಲ ನಾಯಕತ್ವದ ಕೊರತೆ ಮತ್ತು ಆಂತರಿಕ ಕಲಹದಿಂದಾಗಿ 1818ರಲ್ಲಿ ಸತಾರದಲ್ಲಿ ಮರಾಠ ಸಾಮ್ರಾಜ್ಯ ಅಂತ್ಯವಾಗುತ್ತದೆ. ಅದ್ಯಾಗೋ ಪ್ರತಾಪ್ ಸಿಂಗ್ ನಾಮ ಮಾತ್ರ ರಾಜನಾಗಿ ಮುಂದುವರಿಯುತ್ತಾನೆ. ಡಾಕ್ಟರ್ ಎ.ಆರ್. ಕುಲಕರ್ಣಿ ತಮ್ಮ ಪ್ರಸಿದ್ಧ ಕೃತಿ
ಜೇಮ್ಸ್ ಕನ್ನಿಂಗಾನ್ ಗ್ರ್ಯಾಂಡ್ ಡಬ್ನಲ್ಲಿ ಬ್ರಿಟಿಷರು ಮತ್ತು ಪ್ರತಾಪ್ ಸಿಂಗ್ ನಡುವೆ ಆಡಳಿತಾತ್ಮಕ ಒಪ್ಪಂದವೊಂದಕ್ಕೆ ಸಹಿ ಹಾಕಿರುವುದನ್ನು ಉಲ್ಲೇಖಿಸಿದ್ದಾರೆ. ಆದರೆ ಬ್ರಿಟಿಷರು ತಮ್ಮ ವಸಾಹತುಶಾಹಿ ಧೋರಣೆಯನ್ನ ಮುಂದುವರಿಸಿ 1839ರಲ್ಲಿ ಪ್ರತಾಪ್ ಸಿಂಗ್ ಅವರನ್ನ ಸಿಂಹಾಸನದಿಂದ ಕೆಳಗಿಳಿಸಿದ್ರು. ಇದರ ನಂತರ ಪ್ರತಾಪ್ ಸಿಂಗ್ ವಾರಣಾಸಿಗೆ ತೆರಳಿ ಅಲ್ಲಿಯೇ ನೆಲೆಸಿದ್ರು. ಪ್ರತಾಪ್ ಸಿಂಗ್ ಅವರ ಪದಚ್ಯುತಿಯ ನಂತರ ಅವರ ಸಹೋದರ ಅಪ್ಪಾ ಸಾಹೇಬ್ ಸತಾರದ ಆಡಳಿತವನ್ನ ಮುನ್ನಡೆಸಲು ಆರಂಭಿಸಿದ್ರು. ಆದರೆ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯ ಅಡಿಯಲ್ಲಿ 1849ರಲ್ಲಿ ಸತಾರ ಕೂಡ ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿ ವಿಲೀನವಾಯಿತು. ಆದರೆ ಮರಾಠ ಸಾಮ್ರಾಜ್ಯದ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಪ್ರಸ್ತುತ ಛತ್ರಪತಿ ಶಿವಾಜಿ ಮಹಾರಾಜರ ನೇರ ವಾರಸುದಾರರು ಶ್ರೀಮಂತ್ ಉದಯನ್ ರಾಜೇ ಭೋಸಲೆ ಅವರು. ಕುತೂಹಲಕಾರಿ ಸಂಗತಿ ಅಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಇವರು ಸತಾರಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ಪ್ರಸ್ತುತ ಸಂಸದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೊಲ್ಲಾಪುರ ಸಾಮ್ರಾಜ್ಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಕೊಲ್ಲಾಪುರ ಸಾಮ್ರಾಜ್ಯದ ಆಡಳಿತವನ್ನ 2ನೇ ಸಂಭಾಜಿ ರಾಜೇ ನೋಡಿಕೊಳ್ಳುತ್ತಿದ್ದರು. ಅವರಿಗೆ ಮಕ್ಕಳಿರದ ಕಾರಣ ಅವರು 2ನೇ ಶಿವಾಜಿಯವರನ್ನ ದತ್ತು ಪಡೆದರು. 2ನೇ ಶಿವಾಜಿ 1762ರಿಂದ 1813ರವರೆಗೆ ಕೊಲ್ಲಾಪುರ ಸಾಮ್ರಾಜ್ಯವನ್ನ ಸಮರ್ಥವಾಗಿ ಆಳಿದ್ರು. ಅವರ ನಂತರ ಅವರ ಸೋದರರಾದ ಸಂಭಾಜಿ ಮತ್ತು ಸಹಾಜಿ 1838ರವರೆಗೂ ಕೊಲ್ಲಾಪುರವನ್ನ ಪರಿಪಾಲಿಸಿದ್ರು. ನಂತರ ಸಹಾಜಿ ಅವರ ಪುತ್ರ 3ನೇ ಶಿವಾಜಿ 1866ರವರೆಗೂ ತಮ್ಮ ಅಧಿಕಾರವನ್ನ ನಡೆಸಿದ್ರು. 3ನೇ ಶಿವಾಜಿಯ ನಂತರ ರಾಜಾರಾಮ್ ಅವರನ್ನ ದತ್ತು ತೆಗೆದುಕೊಳ್ಳಲಾಯಿತು. ರಾಜಾರಾಮ್ ಮಹಾರಾಜ್ 1870ರಲ್ಲಿ ಇಟಲಿಯಲ್ಲಿ ನಿಧನರಾದರು. ಅವರಿಗೂ ಮಕ್ಕಳಿಲ್ಲದ ಕಾರಣ 4ನೇ ಶಿವಾಜಿಯವರನ್ನ ದತ್ತು ಪಡೆದರು. 4ನೇ ಶಿವಾಜಿ 1883ರಲ್ಲಿ ನಿಧನರಾದರು. 4ನೇ ಶಿವಾಜಿಯವರ ಮರಣದ ನಂತರ ಕಾಕಲ್ಕರೆ ಗಾಡೆ ಕುಟುಂಬದಿಂದ ಯಶವಂತರಾವ್ ಅವರನ್ನ ದತ್ತು ತೆಗೆದುಕೊಳ್ಳಲಾಯಿತು. ಇವರೇ ಇತಿಹಾಸದಲ್ಲಿ ರಾಜಶ್ರೀ ಶಾಹು ಮಹಾರಾಜ್ ಎಂದು ಪ್ರಸಿದ್ಧರಾದರು. ರಾಜಶ್ರೀ ಶಾಹು ಮಹಾರಾಜ್ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸಮಾನತೆಗಾಗಿ ಪರಿಸ್ಥಿತಿಗಳ ವಿರುದ್ಧ ಹೋರಾಡಿದ ಮಹಾನ್ ನಾಯಕರು. ಇದೇ ಸಂದರ್ಭದಲ್ಲಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಚಯವಾಯಿತು. ಅಂಬೇಡ್ಕರ್ ಅವರ ಬುದ್ಧಿವಂತಿಕೆ ಮತ್ತು ಪ್ರಗತಿಪರ ಆಲೋಚನೆಗಳು ಶಾಹು ಮಹಾರಾಜರನ್ನ ಆಕರ್ಷಿಸಿದವು. ಅಸ್ಪೃಶ್ಯತೆ ನಿರ್ಮೂಲನೆ ಮತ್ತು ಜಾತಿರಹಿತ ಸಮಾಜ ನಿರ್ಮಾಣಕ್ಕಾಗಿ ಇಬ್ಬರು ಹಲವು ಬಾರಿ ಚರ್ಚೆ ನಡೆಸಿದ್ರು. ಜಾತಿ ಆಧಾರಿತ ಮೀಸಲಾತಿ ನೀಡುವ ಮೂಲಕ ಪ್ರತಿಯೊಂದು ಸಮುದಾಯಕ್ಕೂ ಗುರುತು ನೀಡುವ ಮಹತ್ವವನ್ನ ಅವರು ಮನಗಂಡರು. ಇದೇ ದಿಸೆಯಲ್ಲಿ ಶಾಹು ಮಹಾರಾಜ್ ತಮ್ಮ ಸಂಸ್ಥಾನದಲ್ಲಿ ಜಾತಿ ಆಧಾರದ ಮೇಲೆ ಮೀಸಲಾತಿಯನ್ನ ಜಾರಿಗೆ ತಂದರು. 1920ರಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಒಂದು ಸಮಾವೇಶವನ್ನ ಏರ್ಪಡಿಸಿದ್ರು. ಸಮಾಜದಲ್ಲಿನ ಜಾತಿ ಆಧಾರಿತ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲು ಒಂದು ಸಮಿತಿಯನ್ನ ರಚಿಸಿದ್ರು. ಆ ಸಮಿತಿಗೆ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿದ್ರು. ಅಷ್ಟೇ ಅಲ್ಲದೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಉನ್ನತ ವ್ಯಾಸಂಗಕ್ಕಾಗಿ 2500 ರೂಪಾಯಿಗಳ ಸ್ಕಾಲರ್ಶಿಪ್ ಅನ್ನ ಸಹ ನೀಡಿದ್ರು. 1920ರಲ್ಲಿ ಅಂಬೇಡ್ಕರ್ ಅವರು ಮೂಕ್ ನಾಯಕ್ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸಲು ಸಹ ಶಾಹು ಮಹಾರಾಜ್ ಸಹಾಯ ಮಾಡಿದ್ರು. ಹೀಗೆ ಅವರಿಬ್ಬರ ಬಾಂಧವ್ಯ 1922ರಲ್ಲಿ ಶಾಹು ಮಹಾರಾಜರ ನಿಧನದವರೆಗೂ ಮುಂದುವರಿಯಿತು. 1922ರಲ್ಲಿ ರಾಜಶ್ರೀ ಶಾಹು ಮಹಾರಾಜ್ ನಿಧನರಾದ ಬಳಿಕ ಅವರ ಪುತ್ರ ರಾಜಾರಾಮ್ ಮಹಾರಾಜ್ ಕೊಲ್ಲಾಪುರ ಸಂಸ್ಥಾನದ ಮಹಾರಾಜರಾದರು. ಅವರು 1940ರವರೆಗೂ ಕೊಲ್ಲಾಪುರವನ್ನ ಆಳಿದ್ರು. ಆದರೆ ರಾಜಾರಾಮ್ ಮಹಾರಾಜರಿಗೂ ಮಕ್ಕಳಿಲ್ಲದ ಕಾರಣ ಸತಾರದ ಭೋಸಲೆ ಕುಟುಂಬದಿಂದ ಶಿವಾಜಿಯವರನ್ನ ದತ್ತು ತೆಗೆದುಕೊಳ್ಳಲಾಯಿತು. ಆನಂತರ 1946ರಲ್ಲಿ ಶಿವಾಜಿ ಕೊಲ್ಲಾಪುರದ ಮಹಾರಾಜರಾದರು. ಶಿವಾಜಿಯವರ ನಂತರ ದೇವಾಸ್ನ ಪವಾರ್ ಕುಟುಂಬಕ್ಕೆ ಸೇರಿದ ಸಹಾಜಿಯವರನ್ನ ದತ್ತು ತೆಗೆದುಕೊಳ್ಳಲಾಯಿತು. ಆನಂತರ ನಾಗಪುರದ ಭೋಸಲೆ ಕುಟುಂಬದ 2ನೇ ಶಾಹು ಮಹಾರಾಜ್ ಅವರನ್ನ ದತ್ತು ಪಡೆಯಲಾಯಿತು. 2ನೇ ಶಾಹು ಮಹಾರಾಜ್ ಅವರಿಗೆ ಸಂಭಾಜಿ ರಾಜೇ ಮತ್ತು ಮೋನೋಜಿ ರಾಜೇ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಇವರಲ್ಲಿ ಮೋನೋಜಿ ರಾಜೇ ಛತ್ರಪತಿ ಅವರು 2004ರ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಇನ್ನು ಸಂಭಾಜಿ ರಾಜೇ ಛತ್ರಪತಿ ಅವರು 1971ರ ಫೆಬ್ರವರಿ 11ರಂದು ಜನಿಸಿದ್ರು. ಅವರು ಕೊಲ್ಲಾಪುರದ ರಾಜಮನೆತನದ ಕೋಟೆಯಲ್ಲಿ ತಮ್ಮ ಶಿಕ್ಷಣವನ್ನ ಪಡೆದ್ರು. 2009ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲನ್ನೊಪ್ಪಿದ್ರು. ಆನಂತರ 2016ರಲ್ಲಿ ನಾಮನಿರ್ದೇಶಿತ ಕೋಟಾದಡಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು. ಸಂಭಾಜಿ ರಾಜೇ ಛತ್ರಪತಿ ಅವರು 2022ರಲ್ಲಿ ಮಹಾರಾಷ್ಟ್ರ ಸ್ವರಾಜ್ಯ ಎಂಬ ಪಕ್ಷವನ್ನ ಸ್ಥಾಪಿಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶಚರಿತ್ರೆಯನ್ನ ಪರಿಶೀಲಿಸಿದರೆ ಛತ್ರಪತಿ ಶಿವಾಜಿ ವಿಶಾಲವಾದ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸುತ್ತಾರೆ.
ಅಂತಹ ವೀರನ ವಾರಸುದಾರತ್ವಕ್ಕೆ ಸಂಬಂಧಿಸಿದ 2 ವರ್ಗಗಳಿಂದ ಒಬ್ಬರು ಬಿಜೆಪಿಯ ಸಂಸದರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಇನ್ನೊಬ್ಬರು ಮಾಜಿ ಸಂಸದರಾಗಿ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಆದರೆ ಛತ್ರಪತಿ ಶಿವಾಜಿಯವರ ದೊಡ್ಡತನವೆಂದರೆ ಆ ಸಮಯದ ವರ್ಣ ವ್ಯವಸ್ಥೆಯನ್ನ ಧಿಕ್ಕರಿಸಿ ಸದೃಢವಾದ ಶಿವರಾಜ್ ಸ್ಥಾಪಿಸಿದ್ರು. ಅವರ ವಾರಸುದಾರರಾದ ರಾಜಶ್ರೀ ಶಾಹು ಮಹಾರಾಜರು ಮತ್ತು ಅಂಬೇಡ್ಕರ್ ಅವರು ಸೇರಿ ಕುಲವ್ಯವಸ್ಥೆಯ ವಿರುದ್ಧವಾಗಿ ಹೋರಾಡಿ ಸಾಮಾಜಿಕ ಸಮಾನತೆಯ ಸಿದ್ಧಾಂತವನ್ನ ಎತ್ತಿ ಹಿಡಿದು ಇತಿಹಾಸದಲ್ಲಿ ಅಜರಾಮರಾದರು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.